ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ. ಸುಜಾತಾ ಕುಟುಂಬಸ್ಥರಿಗೆ ಸಿಐಡಿ ನೋಟಿಸ್ ಪಡೆದು ವಿಚಾರಣೆಗೆ ಹಾಜರಾಗಿದ್ದಾರೆ ಸುಜಾತಾಳ ತಾಯಿ ಕಮಲಪ್ಪ. 2 ದಿನಗಳಿಂದ ವಿಚಾರಣೆಗೆ ಹಾಜರಾಗಿರಲಿಲ್ಲ ಸುಜಾತಾ ಕುಟುಂಬ. ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದರೆ ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಸುಜಾತಾ ಮೇಲೆ ಸುವರ್ಣ ಕುಟುಂಬಸ್ಥರಿಂದ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ನೋಟಿಸ್ ಕೊಡಲಾಗಿತ್ತು. ಸುಜಾತಾ ತಾಯಿ ಕಮಲವರಿಗೆ ಸಿಐಡಿ ನೋಟಿಸ್ ಅನ್ನು ಕೊಡಲಾಗಿತ್ತು. ಸಿಐಡಿ ತಾತ್ಕಾಲಿಕ ಕಚೇರಿ ಸರ್ಕಿಟ್ ಹೌಸ್ಗೆ ಸದ್ಯಕ್ಕೆ ಸುಜಾತಾ ತಾಯಿ ಬಂದಿದ್ದಾರೆ. ಕಳೆದ 2 ಬಾರಿ ಕೊಟ್ಟಿದ್ರು ಕೂಡ ಬಂದಿರಲಿಲ್ಲ, ಆದರೆ ಈ ಬಾರಿ ಬಂದಿದ್ದಾರೆ. ಒಂದು ಕಡೆ ನಾವು ಗಮನಿಸಬಹುದು, ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಎಷ್ಟರ ಮಟ್ಟಿಗೆ ಸುದ್ದಿಯಲ್ಲಿತ್ತು ಅಂತ ಹೇಳಿ. ತಾನೇ ಬಟ್ಟೆಯನ್ನ ಬಿಚ್ಚಿ ಪೊಲೀಸರು ಬಟ್ಟೆ ಬಿಚ್ಚಿಬಿಟ್ರು, ಥಳಿಸ್ಬಿಟ್ರು ಅಂತ ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ರು. ತದನಂತರದಲ್ಲಿ ಆಕೆಯ ಒಂದಷ್ಟು ವಿಡಿಯೋಗಳು ವೈರಲ್ ಆಗತೊಡಗಿತ್ತು. ವೈರಲ್ ಆದಂತಹ ಸಂದರ್ಭದಲ್ಲಿ ಆಕೆ ಎಷ್ಟರ ಮಟ್ಟಿಗೆ ತನ್ನ ರೌದ್ರ ನರ್ತನವನ್ನ ತೋರಿಸಿದ್ಲು, ಓರ್ವ ವ್ಯಕ್ತಿಯ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ಲು, ಎಲ್ಲಾ ವಿಚಾರಗಳು ಒಂದೊಂದೇ ಬೆಳಕಿಗೆ ಬಂತು. ಜೊತೆಗೆ ಆಕೆಯ ಮೇಲೆ ಹಲವಾರು ಕೇಸ್ಗಳಿತ್ತು, ಎಲ್ಲವೂ ಕೂಡ ಗೂಂಡಾಗಿರಿ ಕೇಸ್ಗಳೇ ಆಗಿದ್ವು. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ನಡೀತಾ ಇದೆ. ಸದ್ಯಕ್ಕೆ ಸುಜಾತಾ ಕುಟುಂಬಸ್ಥರಿಗೆ ಸಿಐಡಿ ನೋಟಿಸ್ ಅನ್ನ ಕೊಡಲಾಗಿತ್ತು. ನೋಟಿಸ್ ಪಡೆದು ಸದ್ಯಕ್ಕೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಳೆದ 2 ದಿನಗಳಿಂದ ವಿಚಾರಣೆಗೆ ಇವರು ಹಾಜರಾಗಿರಲಿಲ್ಲ, ಆದರೆ ಇದೀಗ ಇವತ್ತು ಹಾಜರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ನಾವು ಗಮನಿಸೋದಾದ್ರೆ ಆಕೆಯ ಒಂದಷ್ಟು ವಿಡಿಯೋ ವೈರಲ್ ಆದಾಗಲೇ ಗೊತ್ತಾಗಿದ್ದು ಆಕೆ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾರೆ ಅಥವಾ ಎಷ್ಟರ ಮಟ್ಟಿಗೆ ಆರೋಪಗಳನ್ನ ಮಾಡ್ತಾರೆ ಅಂತ ಹೇಳಿ. ಸದ್ಯಕ್ಕೆ ಆಕೆಯ ತಾಯಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. ಕಳೆದ 2 ದಿನಗಳಿಂದ ಹಾಜರಾಗಿರಲಿಲ್ಲ, ಸದ್ಯಕ್ಕೆ ಇವತ್ತು ಹೋಗಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಮೃತ, ಸುಜಾತಾ ಹಂಡಿ ಪ್ರಕರಣ ಇಲ್ಲಿ ಅಂದರೆ ಸಾಕಷ್ಟು ತಿರುವು ಪಡೆದುಕೊಳ್ತು. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ದೊಡ್ಡದಂತಹ ಒಂದು ಸುದ್ದಿ ಆಯಿತು. ಹೀಗಾಗಿ ಸರ್ಕಾರಕ್ಕೆ ಈ ಒಂದು ಪ್ರಕರಣ ಮುಜುಗರ ಉಂಟು ಮಾಡ್ತು. ಕೇಂದ್ರ ಸರ್ಕಾರಕ್ಕೆ ಇದೊಂದು ವರದಿ ಬೇಕಾಗಿತ್ತು. ಇದಕ್ಕೆ ಬೆತ್ತಲೆ ಮಾಡಿದವರು ಯಾರು, ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಒಂದು ಇಲ್ಲಿ ಅಂತ ಒಂದು ತಾರ್ಕಿಕ ಅಂತ್ಯ ಕಾಣಿಸಬೇಕಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಇದೇ ಪ್ರಕರಣವನ್ನ ಕೇವಲ ಇಡೀ ಪ್ರಕರಣ ಅಂತಂದ್ರೆ ಒಂದೇ ಒಂದು FIR ಅಲ್ಲ, ಒಟ್ಟು 6 FIR ಗಳು ಒಂದೇ ಪ್ರಕರಣದಲ್ಲಿ ಆಗಿತ್ತು. ಹೀಗಾಗಿ ಇಡೀ ಪ್ರಕರಣವನ್ನೇ ಇಲ್ಲಿ ಅಂದ್ರೆ CIDಗೆ ಹಸ್ತಾಂತರ ಮಾಡ್ತು. CID ಈಗಾಗಲೇ ಯಾವಾಗ ಹಸ್ತಾಂತರ ಆಯಿತು, ಹಸ್ತಾಂತರ ಮಾಡಿದ ಮರುನೇ ದಿನವೇ ಇಲ್ಲಿ ಅಂತಾರೆ CID ಅಧಿಕಾರಿಗಳು ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಈ ಒಂದು ತನಿಖೆಗೆ ಮತ್ತು ಇದಕ್ಕೆ CID ವಿಚಾರಣೆಗೆ ಹಾಜರಾಗಬೇಕಾಗಿದ್ದು ಯಾರು ಅಂದ್ರೆ ಸುಜಾತಾ ಕುಟುಂಬ. ಆದ್ರೆ ಸುಜಾತಾ ಕುಟುಂಬಕ್ಕೆ ಮಂಗಳವಾರ ರಾತ್ರಿನೇ ಇಲ್ಲಿ ಅಂದ್ರೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ನೋಟಿಸ್ ಕೊಟ್ಟರು ಸಹ ಇಲ್ಲಿ ಅಂದ್ರೆ ಅದನ್ನ ಸ್ವೀಕಾರವನ್ನ ಈ ಸುಜಾತಾ ಹಂಡಿ ಕುಟುಂಬ ಮಾಡಿರೋದಿಲ್ಲ. ಬುಧವಾರ ಇಲ್ಲಿ ಅಂದ್ರೆ ಇಡೀ ದಿನ ಈ ಸುಜಾತಾ ಹಂಡಿ ಕುಟುಂಬ, ಅವರ ತಾಯಿ ಕಮಲವ್ವ ಇರ್ಬೋದು, ಸಹೋದರಿ ವಿಜಯಲಕ್ಷ್ಮಿ ಇರ್ಬೋದು, ಮತ್ತು ಅವರ ಸುಜಾತನ ಸಹೋದರ ಮರ್ಯಾದಾಸ್ ಇರ್ಬೋದು, 3 ಜನರು ಸಹ ಇಲ್ಲಿ ಅಂದ್ರೆ ಬುಧವಾರ ಇಡೀ ದಿನ CID ಅಧಿಕಾರಿಗಳು ಒಂದು ಟೀಮ್ ಇಲ್ಲಿ ಅಂತಾರೆ ಇಡೀ ದಿನವೇ ಇಲ್ಲಿ ಅಂತಾರೆ ಕಾಯ್ದು ಕುಳಿತೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತೇಳಿ ಅವ್ರು ಯಾರು ಒಬ್ರು ಸಹ ಇಲ್ಲಿ ಅಂತಾರೆ ತನಿಖೆಗೆ ಹಾಜರಾಗೋದಿಲ್ಲ, ವಿಚಾರಣೆಗೆ ಹಾಜರಾಗೋದಿಲ್ಲ. ಆದ್ರೆ ಈಗ ಅಂತಂದ್ರೆ ಅವ್ರು ಒಂದು ಉಡಾಪಿ ಉತ್ತರವನ್ನ ಕೊಡ್ತಾರೆ. ಆ ಕುಟುಂಬ ನಾನು ಹೈದರಾಬಾದ್ ಅಲ್ಲಿ ಇದ್ದೀನಿ, ತೆಲಂಗಾಣದಲ್ಲಿ ಒಂದು ಮತ್ತು ಅಷ್ಟೇ ಸಹಿತ ಬೇರೆ ಬೇರೆ ಕಡೆ ಇದ್ದೀನಿ ಅಂತ ಒಂದು ಸುಳ್ಳು ಕಾರಣವನ್ನ ಹೇಳ್ಕೊಂತ ಹೋಗ್ತಾರೆ. ಆದ್ರೆ CID ಅಧಿಕಾರಿಗಳು ಖಡಕ್ ಒಂದು ಆದೇಶವನ್ನ ಮಾಡ್ತಾರೆ. ನಾವು ಸೋಮವಾರ ನಿಮ್ಮನ್ನ ಪ್ರಾರಂಭಿಕ ಹಂತದಲ್ಲೇ ವಿಚಾರಣೆ ಮಾಡಿದಾಗ ಯಾವಾಗ ಬೇಕಾದ್ರೂ ಬರಬೇಕು, ನೀವು ವಿಚಾರಣೆಗೆ ಸ್ಪಂದಿಸಬೇಕು ಅಂತ ಸಹಕರಿಸಬೇಕು ಅಂತ ಹೇಳಿದ್ವಿ. ನೀವು ಈ ರೀತಿ ಮಾಡಿದ್ರೆ ನಮ್ಮ ವಿಚಾರಣೆಗೆ ತನಿಖೆಗೆ ತೊಡಕ ಆಗುತ್ತೆ, ನೀವು ಬರಲೇಬೇಕು ಅಂತೇಳಿ ಮತ್ತೆ ಇಲ್ಲಿ ಅಂತ ಆದೇಶವನ್ನ ಮಾಡ್ತಾರೆ ಮತ್ತು ಸೂಚನೆ ಕೊಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಒಂದು ಸರ್ಕಿಟ್ ಹೌಸ್ ಅಲ್ಲಿ ಇದೆ, ತಾತ್ಕಾಲಿಕವಾಗಿ ಒಂದು CID ಕಚೇರಿನ ಓಪನ್ ಮಾಡಿದರೆ ಇಲ್ಲಿ ಆ ಒಂದು ಕಚೇರಿಗೆ ಆಗಮಿಸಿದಂತಹ ಏನು ಕಮಲವ್ವ, ಸುಜಾತಾ ತಾಯಿ ಕಮಲವ್ವ ಬಂದು ಇಲ್ಲಿ ಅಂತ ತನಿಖೆಗೆ ಹಾಜರಾಗಿದ್ದಲ್ಲ, ಅಲ್ಲೇ ಪೊಲೀಸರು ಅವ್ರಿಗೊಂದು ನೋಟಿಸ್ ಕೊಡ್ತಾರೆ. ಅಲ್ಲೇ ನೋಟಿಸ್ ಪಡೆದು ತನಿಖೆಗೆ ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಮತ್ತು ಅದರ ಜೊತೆಗೆ ಇಲ್ಲಿ ಅಂದ್ರೆ ನಿನ್ನೆ ಸಾಯಂಕಾಲ ಈಗ ಯಾರು ಸುಜಾತಾಳ ಸಹೋದರ ಮರ್ಯಾದಾಸ್ ಬಂದು ಇಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗ ಕಮಲವ್ವ ಬಂದು ವಿಚಾರಣೆಗೆ ಹಾಜರಾಗಿದ್ದಾಳೆ. ಅಮೃತ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.